ಹಲೋ! ಹೊಸ ದಿನ ಹೊಸ ವೈಬ್. ಆ ಇಲ್ಲೋಡಿ ಒಬ್ರು ಡೀಪಾಗಿ ನೋಡ್ತಿದ್ದಾರಲ್ಲ ಅವರೇ ನಮ್ಮ ಪ್ರಿಯಂ ಸರ್. ಅವ್ರು ನೋಡ್ತಿದ್ದಿದ್ದು ಇದನ್ನೇ ಡ್ರಾಯಿಂಗ್‌ನ ನೋಡ್ತಿದ್ರು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಕ್ವಾಲಿಟಿ ಎಂಡಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅವತ್ತು ಕ್ವಾಲಿಟಿ ಬಿಗಿನಿಂಗ್ ಪ್ರೋಗ್ರಾಮ್ ಮಾಡೋದಲ್ಲ, ಅದೇ ತರ ಎಂಡಿಂಗ್ ಪ್ರೋಗ್ರಾಮ್. ಎಂಡಿಂಗ್ ಪ್ರೋಗ್ರಾಮಲ್ಲಿ ಕ್ವಿಝು, ಡ್ರಾಯಿಂಗು, ಸ್ಲೋಗನು ಅಂತ ಎಷ್ಟೊಂದ್ ತರ ಕಾಂಪಿಟಿಷನ್ ಮಾಡ್ತಾರೆ. ನಾನು ಕೂಡ ಸ್ಲೋಗನು ಮತ್ತೆ ಡ್ರಾಯಿಂಗ್ ಕಾಂಪಿಟಿಷನ್‌ಗೆ ಪಾರ್ಟಿಸಿಪೇಟ್ ಮಾಡಿದೆ. ಇದು ನನ್ನ ಡ್ರಾಯಿಂಗು. ನಾನು ಅದನ್ನೇ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಆದ್ರೆ ನನ್ನ ಡ್ರಾಯಿಂಗಿಗೆ ಬಂದಿದ್ದು ಸೆಕೆಂಡ್ ಪ್ಲೇಸು. ನನ್ನ ಡ್ರಾಯಿಂಗಲ್ಲಿ ಏನ್ ತಪ್ಪಿದೆ ಅಂತ ನೋಡ್ತಿದ್ದೆ. ಯಾಕಂದ್ರೆ ಪಕ್ಕದ ಡ್ರಾಯಿಂಗಲ್ಲಿ ಕ್ವಾಲಿಟಿ ಅಂತ ದೊಡ್ಡದಾಗಿ ಬರ್ದಿದಾರಲ್ಲ, ಆ ಡ್ರಾಯಿಂಗಿಗೆ ಫಸ್ಟ್ ಪ್ಲೇಸ್ ಬಂದಿತ್ತು. ನನ್ನ ಡ್ರಾಯಿಂಗಲ್ಲಿ ಇಲ್ದೆ ಹೋದಿದ್ದು ಆ ಡ್ರಾಯಿಂಗಲ್ಲಿ ಏನಿದೆಯಪ್ಪ ಅಂತ ನಾನು ಡೀಪಾಗಿ ನೋಡ್ತಿದ್ದೆ. ಇದೇ ನನ್ನ ಡ್ರಾಯಿಂಗು. ಚೆನ್ನಾಗಿಲ್ವಾ? ಪರವಾಗಿಲ್ಲ ಬಿಡಿ. ಯಾಕಂದ್ರೆ ನನಗೂ ಅನ್ಸ್ತು ನನ್ನ ಡ್ರಾಯಿಂಗ್ ಎಲ್ಲೋ ಚೆನ್ನಾಗಿಲ್ಲ. ಫಸ್ಟು ಈ ಡ್ರಾಯಿಂಗ್‌ನ ಬಿಟ್ಟು ಪೇಂಟಿಂಗ್ ಮಾಡಿ ಅದು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಒಂದು ಡ್ರಾಯಿಂಗ್ ಶೀಟ್‌ನ ತಕೊಂಡು ಡ್ರಾಯಿಂಗ್ ಮಾಡಿದೆ. ಅದು ಸೆಕೆಂಡ್ ಪ್ಲೇಸ್ ಬಂತು. ಎನಿವೇಸ್ ಏನೇ ಇರಲಿ ಸ್ಲೋಗನ್ ನೋಡೋಣ ಬನ್ನಿ. ಸ್ಲೋಗಾನು ಇದು ನನ್ನ ಸ್ಲೋಗಾನು. ಹಾಗೇನೆ ನನ್ನ ಪಕ್ಕದಲ್ಲಿರೋ ಸ್ಲೋಗಾನು ನಮ್ಮ ಹುಡುಗಿದು ವಿಡಿಯೋ ಮಾಡ್ತಿದ್ದಾಳಲ್ಲ ಅದೇ ಹುಡುಗಿದು. ಅವಳಿಗೆ ಫಸ್ಟ್ ಪ್ಲೇಸ್ ಬಂತು. ನನಗದು ಫಸ್ಟ್ ಪ್ಲೇಸ್ ಬಂದಿಲ್ಲ. ಅವಳಿಗದು ಫಸ್ಟ್ ಪ್ಲೇಸ್ ಬಂತಲ್ಲ ನನಗಂತೂ ತುಂಬಾನೇ ಖುಷಿ ಆಯಿತು. ಬನ್ನಿ ಕ್ವಾಲಿಟಿ ಪ್ರೋಗ್ರಾಮ್ ಅಟೆಂಡ್ ಮಾಡೋಣ. ಆ್ಯಸ್ ಯೂಶುವಲ್ ಒಂದು ಪ್ರಾಮಿಸ್ ಮಾಡಿ ಹಾಗೆ ಕೂತ್ಕೊಂಡ್ವಿ. ಪ್ರಾಮಿಸ್ ಏನಂತ ಅಂದರೆ ಅದೇ ಗೊತ್ತಲ್ಲ ಕ್ವಾಲಿಟಿನ ಏನೇ ಆದ್ರೂ ಮಿಸ್ ಮಾಡಲ್ಲ ಅಂತ. ನಮ್ಮ ಸಿವಿಲ್ ಲೈಫಲ್ಲಿ ಏನಿಲ್ಲ ಅಂದರೂ ಕ್ವಾಲಿಟಿ ಮತ್ತು ಸೇಫ್ಟಿ ಮಾತ್ರ ಇರಲೇಬೇಕು. ಯಾಕಂತ ನಿಮಗೂ ಗೊತ್ತು ನನಗೂ ಗೊತ್ತು. ಜಾಸ್ತಿ ಏನು ಹೇಳಲ್ಲಪ್ಪ. ಇವು ಸ್ಪೀಚ್ ಎಲ್ಲ ಕೇಳಿ ನಾನು ತಲೆ ಕೆಡಿಸ್ಕೊಂಡಂಗೆ ನೀವು ಕೆಡಿಸ್ಕೋಬಾರ್ದಲ್ವಾ? ಅದಕ್ಕೆ ಎಲ್ಲ ಸ್ಪೀಚ್ ಕೊಟ್ಟಿದ್ದಾಯಿತು. ಇವಾಗ ಏನಾಯಿತು ಪ್ರೈಸ್ ಇಸ್ಕೊಳ್ಳೋದೇ ಕೆಲಸ. ನನಗಿಂತ ನಮ್ಮ ಹುಡ್ಗಿನ ಫಸ್ಟ್ ಕರಿಬೇಕು ಅಂತ ಆಸೆ ಇತ್ತು. ಆದರೆ ಏನು ಮಾಡೋಣ ನನಗೆ ಫಸ್ಟ್ ಕರೆಯೋದು. ಅಲ್ಲ ನನ್ನ ಡ್ರಾಯಿಂಗಿಂತ ಮುಂಚೆ ಫಸ್ಟ್ ಪ್ಲೇಸ್ ಬಂತಲ್ಲ ಅವ್ರನ್ನ ಕರೆದು ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ನಂದಲ್ವಾ ಅದಕ್ಕೆ ನನ್ನ ಸೆಕೆಂಡ್ ಕರೆದು. ನಿಜವಾಗ್ಲೂ ನನಗೆ ಪ್ರೈಸ್ ಇಸ್ಕೊಳ್ವಾಗ ಖುಷಿನೇ ಇರಲಿಲ್ಲ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಬಿಡಿಸಿ ಡ್ರಾಯಿಂಗಿಗೆ ಸೆಕೆಂಡ್ ಪ್ಲೇಸ್ ಬಂತು ಅಂತಲ್ಲ ಥರ್ಡ್ ಪ್ಲೇಸ್ ಬಂದಿದ್ರು ನಾನು ಎಕ್ಸೆಪ್ಟ್ ಮಾಡ್ಕೋತಿದ್ದೆ. ಆದರೆ ನನಗಿಂತ ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ಸಿದ್ದಿದೆ. ಗೂಗಲಲ್ಲಿ ನೋಡ್ಕೊಂಡು ಬಿಡೋದಾಗಿದ್ರೆ ನನಗೂ ಅಷ್ಟು ಟೈಮ್ ಬೇಕಾಗಿರಲಿಲ್ಲ. ನಾನು ಹಾಫ್ ಆನ್ ಅವರ್ ಬಿಡಿಸ್ಬಿಟ್ಟು ಕೊಡ್ತಾ ಇದ್ದೆ. ಎನಿವೇಸ್ ತುಂಬ ಬೇಜಾರಾಯಿತು. ಪರವಾಗಿಲ್ಲ ಬಿಡಿ ನನಗೆ ಬಂದಿಲ್ಲ ಅಂದರೂ ನನ್ನ ಫ್ರೆಂಡಿಗೆ ಬಂತಲ್ಲ ನಂಗೆ ಅದೇ ಖುಷಿ ಆಯಿತು. ಅವಳಾದರೂ ಖುಷಿ ಪಟ್ಲಲ್ಲ ನಂಗೆ ಅಷ್ಟೇ ಸಾಕು. ಫೈನಲಿ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮುಗೀತು. ಹಾಗೇನೆ ಸ್ವೀಟ್ ಇಸ್ಕೊಂಡ್ವಿ. ಸ್ವೀಟ್ ಇಸ್ಕೊಂಡು ಟೈಮ್ ಆಯಿತು, ಕತ್ಲೆ ಆಯಿತು, ಮನೆಗೆ ಹೋಗೋಣ ಅಂತ ಕಾಯ್ಕೊಂಡು ಬಿಟ್ಟಿಷ್ಟನ್ನ ಪಟಾಪಟ್ ಅಂತ ಹೋಗೋಣ ಅನ್ಕೊಂಡೆ. ಆದರೆ ಅದು ಹೋಗೋಕ್ಕೂ ಮುಂಚೆ ಒಂದಲ್ಲ ಒಂದು ಕಿತಾಪತಿ ಮಾಡಬೇಕಲ್ಲ ಅಂತ ಹೀಗೆ ಲೈಟ್ ಆಫ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಸರ್ಟಿಫಿಕೇಟ್ ಕೊಡೋದು ಮರ್ತ್ಬಿಟ್ಟಿದ್ರು ಪ್ರೈಸ್ ಜೊತೆಗೆ. ಸೊ ಪ್ರೈಸೇ ಯಾವಾಗಲೂ ಕೊಟ್ಟು ಸರ್ಟಿಫಿಕೇಟೇ ಇನ್ಯಾವಾಗಲೂ ಕೊಟ್ಟರು. ನಾನು ಪ್ರೈಸು ಸರ್ಟಿಫಿಕೇಟು ಸ್ವೀಟ್ ಬಾಕ್ಸು ಎಲ್ಲ ಇಸ್ಕೊಂಡು ನನ್ನ ಪಯಣ ಮನೆಯ ಕಡೆ ಅಂತ ಹೊಂಟೆ. ಫೈನಲಿ ಕಾಂಪಿಟೇಷನ್ ಬಂದಿದ್ದ ಪ್ರೈಸ್‌ನ ಅನ್ಬಾಕ್ಸಿಂಗ್ ಮಾಡಿ ಮಲ್ಕೊಂಡೆ.